ಪಾಂಡವರು ದ್ಯೂತದಲ್ಲಿ ಸೋತ ನಂತರದ ವನವಾಸವನ್ನು ಕೈಗೊಂಡಿದ್ದರು. ವನವಾಸದ ಸಂದರ್ಭದಲ್ಲಿ ಹೇಗಾದರೂ ಅವರಿಗೆ ತೊಂದರೆ ಕೊಡಬೇಕು ಎಂಬುದೇ ಕೌರವನ ಆಸೆ. ಒಂದು ದಿನ ದುರ್ವಾಸ ಮುನಿಗಳು ಕೌರವನ ಆಸ್ಥಾನಕ್ಕೆ, ಅಂದರೆ ಧೃತರಾಷ್ಟ್ರನ ಆಸ್ಥಾನ ಹಸ್ತಿನಾಪುರಕ್ಕೆ ಬಂದಿದ್ದರು. ಅವರನ್ನು ತುಂಬ ಸಂತೋಷದಿಂದ ಕೌರವಾದಿಗಳು ಸತ್ಕರಿಸಿ ಪೂಜಿಸಿ ಪ್ರಾರ್ಥಿಸಿದರು. ಅವರ ಪೂಜೆ, ಅವರ ಭಕ್ತಿ ನೋಡಿ ದುರ್ವಾಸ ಮುನಿಗಳು ಕೌರವನಲ್ಲಿ ನಿನಗೆ ಯಾವ ವರವನ್ನು ಕೊಡಲಿ ಎಂಬುದಾಗಿ ಕೇಳ್ತಾರೆ. ಆಗ ಕೌರವನ ಮನಸ್ಸು ಎಂಥದ್ದು ನೋಡಿ, ಅವನು ಎಂಥದೋ ಕೇಳಬಹುದಿತ್ತು, ಯಾವುದನ್ನು ಕೇಳಿದರೂ ಕೊಡುವಂತಹ ಸಾಮರ್ಥ್ಯ ಇದ್ದಂಥವರು ದುರ್ವಾಸರು. ಅವರನ್ನು ಈಶನೆಂಬುದಾಗಿ ಕರೀತಾರೆ. ಆದರೂ ಸಹಿತ ಕೌರವ ಏನು ಕೇಳ್ತಾನ ಅಂತಂದರೆ, ಪಾಂಡವರಿಗೆ ತೊಂದರೆ ಕೊಡಬೇಕು ಹೇಳತಕ್ಕಂಥ ಉದ್ದೇಶದಿಂದ ವನವಾಸಕ್ಕೆ ಹೋದಾಗ ದ್ರೌಪದಿ ಸೂರ್ಯನನ್ನು ಪ್ರಾರ್ಥಿಸಿ ಅಕ್ಷಯ ಪಾತ್ರೆಯನ್ನು ಪಡೆದಿರುತ್ತಾಳೆ. ಆ ಅಕ್ಷಯ ಪಾತ್ರೆ ಹೇಗಿರ್ತದೆ ಅಂತಂದರೆ, ಬೇಕಾದಷ್ಟು ಆಹಾರವನ್ನು, ತಿಂಡಿ ತಿನಿಸುಗಳನ್ನು ಪೂರೈಸ್ತದೆ. ಅದು ಪಾಂಡವರಿರಲಿ ಯಾರಿಗೇ ಆದರೂ ದ್ರೌಪದಿ ಕೇಳಿದಾಗ ಕೊಡುತ್ತದೆ. ಆದರೆ ದ್ರೌಪದಿಯ ಊಟ ಮುಗಿದ ಮೇಲೆ ಅದು ಸಿಗುವುದಿಲ್ಲ, ಅದು ಕೊಡುವುದನ್ನು ನಿಲ್ಲಿಸ್ತದೆ ಪ್ರತಿದಿನವೂ ಹೀಗೆ. ಇದನ್ನು ಕೌರವ ತಿಳಿದಿದ್ದ. ಹಾಗಾಗಿ ಅವನು ದೂರ್ವಾಸರು ವರವನ್ನು ಕೇಳುವೆಂದು ಹೇಳಿದಾಗ ಮುನಿಗಳಲ್ಲಿ ಕೇಳ್ತಾನೆ, ಪಾಂಡವರಲ್ಲಿ ಹೋಗಿ ನಿಮ್ಮ ಮುನಿಗಣಗಳೊಂದಿಗೆ ಹೋಗಿ ಪಾಂಚಾಲಿಯ ಊಟ ಆದ ನಂತರದಲ್ಲಿ ಊಟವನ್ನು ಕೇಳಬೇಕು ಎಂಬುದಾಗಿ ಹೇಳ್ತಾನೆ. ಆಗ ದೂರ್ವಾಸ ಮುನಿಗಳು ತಥಾಸ್ತು ಎನ್ನುತ್ತಾರೆ. ಅವರು ಅವನಿಗೆ ಕೇಳಿದ ವರವನ್ನು ಪೂರೈಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ತನ್ನ ಸಾವಿರಾರು ಮುನಿಗಳು ಶಿಷ್ಯರೊಂದಿಗೆ ಪಾಂಡವರಿದ್ದಲ್ಲಿಗೆ ಹೋಗ್ತಾರೆ. ಬಂದ ಕೂಡಲೇ ಧರ್ಮರಾಜ ದುರ್ವಾಸರನ್ನು ಅತ್ಯಂತ ಸಂತೋಷದಿಂದ ಸ್ವಾಗತಿಸಿ ಸತ್ಕರಿಸಿ ಪೂಜಿಸಿ ಉಪಚರಿಸುತ್ತಾನೆ. ಆಗ ಅವರು ಹೇಳ್ತಾರೆ, ತಾವು ನನಗೆ ಇಷ್ಟೆಲ್ಲ ನನ್ನ ಮುನಿಗಡಣಕ್ಕೆ ಸಾವಿರಾರು ಭಕ್ತರಿಗೆ ಊಟವನ್ನು ಕೊಡಬೇಕು. ಧರ್ಮರಾಜ ಯಾವಾಗಲೂ ಧರ್ಮದ ಮನುಷ್ಯ. ದುರ್ವಾಸರು ಕೇಳಿದ್ದಾರೆ, ಆಯಿತು ಪ್ರಭು, ನೀವು ಸ್ನಾನ ಮಾಡಿ ಬನ್ನಿ, ಊಟವನ್ನು ಪೂರೈಸೋಣ ಎಂಬುದಾಗಿ ಹೇಳಿಬಿಡ್ತಾನೆ. ಕೂಡಲೇ ಅವರು ನದಿಗೆ ಸ್ನಾನಕ್ಕಾಗಿ ಹೋಗ್ತಾರೆ ಸಾವಿರಾರು ಶಿಷ್ಯರೊಂದಿಗೆ. ಇತ್ತ ಕಡೆಯಲ್ಲಿ ಧರ್ಮರಾಜ ದ್ರೌಪದಿಯನ್ನು ಕರೆದು, ಪಾಂಚಾಲಿ, ದುರ್ವಾಸ ಮುನಿಗಳು ಸಾವಿರಾರು ಶಿಷ್ಯರೊಂದಿಗೆ ಬಂದಿದ್ದಾರೆ, ಅವರನ್ನು ಸತ್ಕರಿಸುವುದು, ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಊಟವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೇನೆ ಅವರಿಗೆ. ಅದಕ್ಕಾಗಿ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಎಂಬುದಾಗಿ ಹೇಳ್ತಾನೆ. ಆಗ ಪಾಂಚಾಲಿಗೆ ಹೆದರಿಕೆ ಆಗಿಬಿಡ್ತದೆ. ಅಯ್ಯೋ, ನನ್ನ ಊಟ ಮುಗಿದು ಹೋಗಿದೆ, ಏನು ಮಾಡೋಣ? ಆಗ ಧರ್ಮರಾಜನಿಗೂ ಕೂಡ ದುಃಖ ಆಗ್ತದೆ. ಅಯ್ಯೋ, ಏನು ಮಾತು ಕೊಟ್ಟು ಬಿಟ್ಟ ತಾನು. ಆದರೆ ದೂರ್ವಾಸ ಮುನಿಗಳು ಶೀಘ್ರ ಕೋಪಿಗಳು, ಶಾಪ ಕೊಟ್ಟಾರು ಎಂಬುದಾಗಿ ಹೆದರಿಕೆಯಿಂದ ದೇವರನ್ನು ಪ್ರಾರ್ಥಿಸುತ್ತಾರೆ. ಏನು ಮಾಡುವುದು ಎಂಬುದಾಗಿ ಚಿಂತಾಕ್ರಾಂತರಾಗುತ್ತಾರೆ. ಆಗ ಅಲ್ಲಿಯೇ ಇದ್ದಂತಹ ದೌಮ್ಯ ಋಷಿಗಳು ಧರ್ಮರಾಜನಿಗೆ ಮತ್ತು ಪಾಂಡವರಿಗೆ ಸೂಚನೆಯನ್ನು ಕೊಡುತ್ತಾರೆ.
ನೀವು ಯಾವಾಗಲೂ ನಂಬಿದವನು ಶ್ರೀಕೃಷ್ಣ ಪರಮಾತ್ಮ, ಅವನನ್ನು ಪ್ರಾರ್ಥಿಸಿ, ಅವನು ನಿಮ್ಮ ಕೈ ಬಿಡುವುದಿಲ್ಲ ಎಂಬ ಹೇಳಿದಾಗ ಎಲ್ಲರೂ ಕೃಷ್ಣನನ್ನು ಪ್ರಾರ್ಥಿಸುತ್ತಾರೆ. ದ್ರೌಪದಿಯು ಕೂಡ ಕೃಷ್ಣನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುತ್ತಾಳೆ. ಪ್ರತಿಯೊಂದು ಕ್ಷಣದಲ್ಲಿಯೂ ತನ್ನನ್ನು ಕರೆದಂತಹ ತಂದೆ ಕೃಷ್ಣ ಇಂದು ನನ್ನನ್ನು ರಕ್ಷಣೆ ಮಾಡತಕ್ಕಂಥದ್ದು, ನನ್ನ ಮಾನವನ್ನು ಕಾಯಬೇಕಾದದ್ದು ನೀನೊಬ್ಬನೇ ಎಂಬುದಾಗಿ ಏಕ ಮನಸ್ಸಿನಿಂದ ಕೃಷ್ಣನನ್ನೇ ಪ್ರಾರ್ಥಿಸುತ್ತಾಳೆ. ಆಗ ಗರುಡ ವಾಹನ ಅಲ್ಲಿಗೆ ಬರ್ತಾನೆ, ರಥವನ್ನಿಳಿದು ಬರ್ತಾನೆ. ಬಂದು ತಂಗಿಯಾದಂತಹ ದ್ರೌಪದಿಯಲ್ಲಿ ಕೇಳ್ತಾನೆ, ತಂಗಿ ಏನು ಅಣ್ಣ ಈ ರೀತಿಯಾಗಿ ಹೋಯಿತು? ದೂರ್ವಾಸ ಮುನಿಗಳು ಶಿಷ್ಯರೊಂದಿಗೆ ಊಟ ಮಾಡಲು ಬರೋರಿದ್ದಾರೆ, ಆದರೆ ನನ್ನಲ್ಲಿ ಶೇಷಾನ್ನವೂ ಇಲ್ಲ, ನನ್ನ ಊಟ ಮುಗಿದು ಹೋಗಿದೆ. ಆಗ ಕೃಷ್ಣ ಹೇಳ್ತಾನೆ, ತಂಗಿ ನನಗೆ ಹಸಿವಾಗಿದೆ, ಈಗ ನೋಡು ಪಾತ್ರೆಯಲ್ಲಿ ಏನಾದರೂ ಉಳಿದಿದೆಯಾ ನೋಡು ಎಂಬುದಾಗಿ ಹೇಳ್ತಾನೆ. ಇಲ್ಲಣ್ಣ, ನನ್ನ ಊಟ ಆಗಿದೆ, ಇಲ್ಲ ತೆಗೆದುಕೊಂಡು ಬಾ ಅಕ್ಷಯ ಪಾತ್ರೆಯನ್ನು. ಆಗ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬರ್ತಾಳೆ ದ್ರೌಪದಿ. ಒಂದು ಅಗಳು ಶೇಷ ಅನ್ನೋದರಲ್ಲಿರ್ತದೆ. ಅದನ್ನು ಕೃಷ್ಣ ನಿಧಾನವಾಗಿ ತೆಗೆದುಕೊಳ್ತಾನೆ, ತನ್ನ ಬಾಯಿಯಲ್ಲಿ ಹಾಕ್ತಾನೆ. ಸಂತೃಪ್ತಿಯಾದ ನಗೆ ಕೃಷ್ಣನಿಗೆ. ಹೊಟ್ಟೆ ತುಂಬಿತು ದ್ರೌಪದಿ, ಸಂತೃಪ್ತಿಯಾಯಿತು ಎಂದು ಕೃಷ್ಣ ಹೇಳ್ತಾನೆ. ಆಗ ಅವರೆಲ್ಲರಿಗೂ ಇದೇನು ಎಂಬುದು ಅರ್ಥ ಆಗುವುದಿಲ್ಲ. ಕೃಷ್ಣನನ್ನೇ ಪ್ರಾರ್ಥಿಸ್ತಾ ಇರ್ತಾರೆ ಪಾಂಡವರು. ಅಷ್ಟು ಹೊತ್ತಿಗೆ ಇತ್ತ ಕಡೆಯಲ್ಲಿ ದೂರ್ವಾಸ ಮುನಿಗಳ ಶಿಷ್ಯರೆಲ್ಲರೂ ಹೊಟ್ಟೆ ತುಂಬಿ ತೇಗುತ್ತಿರುತ್ತಾರೆ. ಅಯ್ಯೋ ಹೊಟ್ಟೆ ತುಂಬಿದೆ, ಊಟ ಬೇಡ ನಮಗೆ ಹೇಳುವ ಪರಿಸ್ಥಿತಿಯಲ್ಲಿ ಎಲ್ಲರೂ ದುರ್ವಾಸ ಮುನಿಗಳಲ್ಲಿ ಬಂದು ಹೇಳ್ತಾರೆ. ಆಗ ದುರ್ವಾಸರು ಮಹಾಜ್ಞಾನಿಗಳು, ಅವರಿಗೆ ಅಲ್ಲೇ ಅರ್ಥ ಆಗ್ತದೆ ಕೃಷ್ಣ ಬಂದಿದ್ದಾನೆ ಎಂಬುದಾಗಿ. ನೇರವಾಗಿ ಬರ್ತಾರೆ, ಕೃಷ್ಣನಲ್ಲಿ ವಂದಿಸಿ ಆಗ ಅವರು ಹೇಳ್ತಾರೆ, ತಾವು ಕೌರವನಲ್ಲಿ ಕೇಳಿದ ವರಕ್ಕೆ ಕೌರವನು ಇಂತಹ ಒಂದು ಸಹಾಯವನ್ನು ಕೇಳಿಬಿಟ್ಟ, ಅದಕ್ಕಾಗಿ ಅನಿವಾರ್ಯವಾಗಿ ನಾವಿಲ್ಲಿ ಬರಬೇಕಾಯಿತು. ಪಾಂಡವರು ಧರ್ಮದಂತೆ ನಡೆತಕ್ಕಂಥವರು, ನಿನ್ನ ರಕ್ಷಣೆ ಇದೆ ಎಂಬುದಾಗಿ ಕೃಷ್ಣನಲ್ಲಿ ಹೇಳಿ ಅವರು ನಿರ್ಗಮಿಸುತ್ತಾರೆ. ಇದು ಕೃಷ್ಣನ ಭಕ್ತರನ್ನು ಹೇಗೆ ನೋಡುತ್ತಾನೆ ಹೇಳುವ ಇನ್ನೊಂದು ಕತೆ ಎಂದು ಹೇಳ್ತಾ ಕೃಷ್ಣನ ಭಜಿಸೋಣ, ಕೃಷ್ಣನನ್ನು ನೆನೆಯೋಣ. ವಿ ಎನ್ ಭಾಗವತ್, ಬರಬಳ್ಳಿ.